ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮುರಿದೋಗಿರೋ ಚಪಾತಿಯನ್ನು ಸುಡ್ತಾ ಇದ್ದೀನಿ. ಅಂದರೆ ಎಲ್ಲ ಚಪಾತಿ ಚೆನ್ನಾಗಿ ಬಂತು, ಇದು ಯಾಕೋ ಸರಿಗೆ ಬರಲಿಲ್ಲ. ನಾನು ಬೆಳಿಗ್ಗೆ ತಿಂಡಿ ಮಾಡಿದ್ದೇನೆ, ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡೆ. ಆದರೆ ಇವತ್ತಿನ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಏನು ಬಜ್ಜಿ ತೋರಿಸಿ ಬಜ್ಜಿ ತೋರಿಸಿ ಹಾಂ ತೋರಿಸಿ. ಬಜ್ಜಿ ಊಟ ಅವ್ರಿಗೆ. ಹಾಂ, ಇವರು ನಾನ್ ವೆಜ್ಜು. ನಾನು ತೋರಿಸ್ತೀನಿ, ನಂಗೆ ಇಷ್ಟ ಆದ್ರೆ ಬಜ್ಜಿ. ನಾನು ನಿಮಗೆ ಹೇಳಿದೆ ಅಲ್ವಾ, ನಾನು ನಮ್ಮ ದೊಡ್ಡಪ್ಪನ ಮನೆಗೆ ವಸ್ತುಡ್ಕೋಗಿ ಊಟಕ್ಕೆ ಹೋಗ್ತಿದ್ದೀನಿ ಮಂಗಳವಾರ ಅಂತ. ಸೊ ಇವತ್ತು ಮಂಗಳವಾರ, ಅವರು ಶುಕ್ರವಾರನೇ ಮಾಡಬೇಕಿತ್ತು, ಆದರೆ ಶಿಲ್ಪ ಮತ್ತು ಭಾವ ಯಾರೂ ತಿಂತಿರಲಿಲ್ಲ ನಾನ್ ವೆಜ್ ಶುಕ್ರವಾರ. ಜೊತೆಗೆ ಭಾನುವಾರ ಮಾಡೋದಕ್ಕೆ ಭಾನುವಾರ ಹುಣ್ಣಿಮೆ ಇತ್ತು, ಹುಣ್ಣಿಮೆ ದಿನ ಕೂಡ ಅವ್ರು ತಿನ್ನೋದಿಲ್ಲ, ಅದಕ್ಕೆ ಇವತ್ತು ಮಂಗಳವಾರ ಮಾಡ್ತಾಯಿದ್ದಾರೆ. ಇವ್ರು ನಮ್ಮ ದೊಡ್ಡಪ್ಪ, ಇವ್ರು ತೀರೋಗು 3 ವರ್ಷ ಆಯಿತು. ಇದು ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪ ಇದ್ದಾರಲ್ವ ಅವ್ರ ಅಪ್ಪ ಅಮ್ಮ. ತಾತ ತೀರೋಗಿ ನಮ್ಗೆ ಗೊತ್ತಿಲ್ಲ, ಅಪ್ಪಂಗೆ ಗೊತ್ತಿಲ್ವಂತೆ, ಅಪ್ಪ ಚಿಕ್ಕವರಾಗಿದ್ದಾಗ ತೀರೋಗಿದ್ದು. ಅಜ್ಜಿ ನಮಗೊಂದು 7-8 ವರ್ಷ ಇದ್ದಾಗ ತೀರೋದ್ರು. ಅಜ್ಜಿ ಇದ್ದಿದ್ದೆಲ್ಲ ಗೊತ್ತು ನಮಗೆ. ನಾವು ಶ್ರೀರಂಗಪಟ್ಟಣದಲ್ಲಿ 1-2 ವರ್ಷ ಇದ್ವಿ. ಸೊ ಆವಾಗ ನಾವು ಶ್ರೀರಂಗಪಟ್ಟಣದಲ್ಲಿದ್ದಾಗ ಅಜ್ಜಿ ತೀರ್ಕೊಂಡಿದ್ದು. ಇವತ್ತು ಜಾಸ್ತಿ ಜನಕ್ಕೇನು ಹೇಳ್ಕೊಂಡಿಲ್ಲ, ನಮಗೆ ಮಾತ್ರ ಹೇಳ್ಕೊಂಡಿದ್ದು. ಅಂದರೆ ನಮ್ಮ ಮಮ್ಮಿ ಮನೆಗೆ ಮತ್ತು ನಮ್ಮ ಮನೆಗೆ, ಶಿಲ್ಪನ ಮನೆಗೆ ಮತ್ತು ಅಶ್ವಿನಿ ಅಕ್ಕ ಮತ್ತು ಸುನಿಯಣ್ಣ ಇಷ್ಟೇ ಜನಕ್ಕೆ ಹೇಳ್ಕೊಂಡಿರೋದು. ರೇಖಾಕ್ಕನ ಮನೆ ತೋರ್ಸೋದ ಅಂದೆ. ಯಾರು ಇಲ್ಲ, ವಿಡಿಯೋ ಕಾಲೆಲ್ಲ ವಿಡಿಯೋ ಮಾಡ್ತಿದ್ದೀನಿ. ಹೊಡೆದಾಗೈತೆ, ಬೇರೆ ತಗೋಬೇಕು. ಇಲ್ಲ ಗ್ಲಾಸ್. ಇವಾಗ ನಾನು ತೋರಿಸ್ತಾ ಇರೋದು ರೇಖಾಕ್ಕನ ಮನೆ, ಹಿಂದೆ ಮನೆ ಅದೇ ನೋರ್ಗಿತಿ ಮನೆ, ಅವ್ರ ಮನೆ ಕೂಡ ಇಲ್ಲೇ ಇರೋದು. ಅವಳು ರಮ್ಮನೆ ಊಟ ಮಾಡಿಸ್ಬೇಕಂತ ಹಿಂದೆ ಓಡಾಡ್ತಾ ಇದ್ದಾಳೆ. ಇವರು ನಮ್ಮ ಭಾವ, ತುಂಬ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ, ನಿಮ್ಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ. ಹೇಳಕ್ಕ, ವಿಡಿಯೋದವ್ರಿಗೆ ಹೇಳ್ತೀವಲ್ಲ, ಅಷ್ಟೊಂದು ಫೇಮಸ್ ಆಗೋಗಿರ್ತೀನಿ ಕಣಕ್ಕ. ಹಾಂ, ಅವಳಿಗೆ ತಿನ್ಸು ಅಂತ ನನ್ನ ಕುತ್ಕೊಳ್ರೆ. ಕುತ್ಕೊಳ್ಳ ಡೌಟ್ ಮೇಲೆ ಅವನೇ ಇರ್ಬೇಕು ನಾವು ಅನ್ಸಿಸ್ತದೆ. ಸ್ವೀಟ್ ಅವಾಗ ಹಾಕ್ಸ್ಕೊತೀನಿ ಹೇಳುವ ಸ್ವಲ್ಪ ಹಲೋ ದೇವ್ರ ಶಕ್ತಿ ಕೊಟ್ಟರೆ ತಗೊಡ್ತೀನಿ. ನನಗೆ ತುಪ್ಪದ ಮುಳೆ, ಮುಳೆ ಹೊಡಿಕ ಹಾಕೋದ್ರೆ ನೋಡವ ನಮ್ಮಮ್ಮ ಎಂತ ಮೋಸ ಮಾಡ್ಬೇಕು, ತುಪ್ಪದ ಮುಳೆ ಹಾಕೋರೆ. ಸುಮ್ಮನೆ ಒಡ್ಡ ಹೋಗ್ಬಿಟ್ಟದ ಮೇಲೆ ನೋಡಿ ನಮ್ಮ ಫೋನ್ ಕೊಡವ ನಂದಲ್ಲಿ ಯೂಟ್ಯೂಬ್ ಅಲ್ಲೊಬ್ರು ಫ್ರೆಂಡ್ ಒಟ್ಟು ಸಿಕ್ಕೆ ಅಯ್ಯೋ ತಿನ್ನಾದ್ರೆ ತಿನ್ಬಿಡ್ತೀನಿ ಚೆನ್ನಾಗಿ, ಆಮೇಲೆ ಇದೆ ತಿರ್ಗಾ ದಪ್ಪ ಆಯ್ತಾ ಕೂತವನಿ. ನನ್ನ ಫ್ರೆಂಡ್ ಕಳಿಸ್ತೇನೆ, ನಾನು ಹೆಂಗೆ ಊಟ ಮಾಡಲಿ. ಹೊಟ್ಟೆ ಉರ್ಸೋ ಫ್ರೆಂಡು ಕಳಿಸ್ತೆ, ಏನು ಊಟ ಮಾಡೋಣ. ತಿನ್ಬೋದು ಭಾವ ಬಡವಂತೆ ನಾವು ತೆಗಿರಿ. ಹಂಗಿದ್ದ ಊಟ ಹಿಂಗ ಖಾಲಿ ಆದ್ಮೇಲೆ ಹಿಂಗಾಯ್ತು ಅಂತ. ನಾವು ಊಟ ಸ್ಲೋನು ಇಲ್ಲ ಶ್ರುತಿ, ಫಾಸ್ಟು ಇಲ್ಲ, ನಮ್ಗೆ ಮೀಡಿಯಮ್ ಆಗಿ ಊಟ ಮಾಡ್ಕೋಬೇಕು ನಾವು. ನಾನು ಸ್ವಲ್ಪ ನಿಧಾನನೇ. ಅಲ್ಲಿ ನಮ್ಮ ಫಂಕ್ಷನ್ಗಳಿಗೆ ಹೋಗ್ಬಿಟ್ರೆ ಅಂತೂ ಬೇಗ
ಇಲ್ಲಿ ನಾನು ಮಾತಾಡೋದಕ್ಕಿಂತ ನಾವೆಲ್ಲ ಜೊತೆಯಾಗಿ ಮಾತಾಡಿರೋದೇ ಚೆನ್ನಾಗಿದೆ ಅನಿಸ್ತು. ಅದಕ್ಕೆ ನಾನು ಅದೇನು ಎಡಿಟ್ ಮಾಡಲಿಲ್ಲ, ಹಾಗೆ ಹಾಕಿದ್ದೀನಿ. ಇಲ್ಲಿ ಸುನಿ ಅಣ್ಣ ಅವರು ನಾನ್ ವೆಜ್ ತಿಂತಿರಲಿಲ್ಲ, ಅದಕ್ಕೆ ಅವ್ರಿಗೆ ಮಾತ್ರ ಸಿಹಿ ಅಡುಗೆ ಮಾಡಿದರು. ನಾನು ನಾನ್ ವೆಜ್ ತಿನ್ನೋದು ಸ್ವಲ್ಪ ಲೇಟು, ತಿನ್ನಲ್ಲ ಅಂತಲ್ಲ, ತಿನ್ನೋದು ಸ್ವಲ್ಪ ಲೇಟು, ಅದರಿಂದ ಕೊನೆಯಲ್ಲಿ ನಂದು ಊಟ ಆಯಿತು. ನಾನು ಉಪ್ಪು ಸ್ವಲ್ಪನೂ ಯೂಸ್ ಮಾಡಿರಲಿಲ್ಲ, ಅದಕ್ಕೆ ಅಶ್ವಿನಿ ಅಕ್ಕ ಸ್ವಲ್ಪ ಉಪ್ಪು ಮೇಲೆ ನೀರು ಹಾಕು ಅಂತ ಹೇಳಿದ್ರು. ಅದೇನು ಬಳಸ್ತಾ ಇದ್ದರೆ ನೀರು ಹಾಕಬೇಕಂತ, ಅದು ಯಾಕೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಪದ್ಧತಿ ಕೂಡ ಇದೆಯಂತೆ. ನಾನು ಉಪ್ಪಿಗೆ ಸ್ವಲ್ಪ ನೀರು ಹಾಕಿದೆ. ಊಟ ಎಲ್ಲ ಆದಮೇಲೆ ಎಲೆ ಅಡಿಕೆ ಹಾಕ್ಕೊಡಿ ಅಂತ ಹೇಳಿದ್ರು, ನಾವು ಯಾರೂ ಹಾಕ್ಕೊಳ್ಳಿಲ್ಲ. ಮೀನಾ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟಳು. ನಾವು ಇಟ್ಕೊಂಡು ಅಮ್ಮನ ಮನೆ ಕಡೆ ಬಂದ್ವಿ. ಟೀ ಕೊಡ್ಕೋಗ್ರಿ. ಆಯ್ತಪ್ಪ. ಏನಕ್ಕ ಬಡ್ಡಿ ಕಟ್ ಮಾಡಿಸ್ಕಬ್ಬಾ ಶಿಲ್ಪ. ಕಟ್ ಮಾಡ್ಸಾಯ್ತಾ? ಆಯ್ತು ಆಯ್ತಪ್ಪ. ಅಮ್ಮನ ಮನೆ ಹತ್ರನೇ ಸೊಸೈಟಿ ಇದೆ, ಅಂದರೆ ಅಕ್ಕಿ ಡಿಪೋ ಇದೆ. ಎಲ್ಲರೂ ಅಕ್ಕಿ ತಂಬಿಂಗ್ ಕೊಡ್ತಿದ್ದಾರೆ. ದೊಡ್ಡಮ್ಮನ ಮನೆ ಹತ್ರ ಒಂದು ದೊಡ್ಡ ಗುಲಾಬಿ ಗಿಡ ಇದೆ, ವೈಟ್ ಕಲರ್ ಮತ್ತು ಪಿಂಕಿಶ್ ಆಗಿದೆ, ತುಂಬ ಚೆನ್ನಾಗಿದೆ. ಶಿಲ್ಪ ಕಡ್ಡಿ ಬೇಕು ಅಂತ ಹೇಳಿ ಅದನ್ನು ಕಟ್ ಮಾಡಿಸ್ಕೊಂಡಿದ್ದಾಳೆ. ಹೇಗಿದ್ರು ವ್ಯಾನಲ್ಲಿ ಬಂದಿದ್ರಲ್ವಾ, ಸೊ ವ್ಯಾನಲ್ಲಿ ಕೊಟ್ಟು ಕಳಿಸ್ತಾ ಇದ್ದಾಳೆ. ಇದು ಪಿಂಕ್ ಕಲರ್ ತಾನೇ, ಈಗ ಹೂವು ಕೊಡ್ತಲ್ಲ ಅದು. ಹಾಂ, ಅಪ್ಪನ ಮನೆ ಮತ್ತು ದೊಡ್ಡಪ್ಪನ ಮನೆ ಪಕ್ಕ ಪಕ್ಕನೇ ಇರೋದು. ಇವಾಗ ಅಮ್ಮನ ಮನೆಗೆ ಹೋದ್ವಿ. ಮೀನಾ ದೊಡ್ಡಮ್ಮ ಎಲ್ಲ ಅಮ್ಮನ ಊಟಕ್ಕೆ ಕರೆಯೋದಕ್ಕೆ ಬಂದರು. ಆಗಲೇ ಟೈಮ್ ಆಗಿಬಿಟ್ಟಿದೆ ಅಂತ ಅಮ್ಮ ಸ್ವಲ್ಪ ಹಾಗಲಕಾಯಿ ಸಾಂಬಾರಿತ್ತು ಅಂತ ಊಟ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆಮೇಲೆ ರಾತ್ರಿಗೆ ಊಟಕ್ಕೆ ಬರ್ತೀನಂದರು. ನನಗೂ ಮತ್ತು ಶಿಲ್ಪಂಗೂ ಅಮ್ಮ ಟೀ ಕಾಯಿಸ್ಕೊಂಡು ಬಂದು ಕೊಟ್ಟರು. ಊಟದ್ದು ಅಡುಗೆದ ನೀನು ಹೇಳಿದ್ರೆ ಬಿದ್ದು ಬಿದ್ದು ಪಾಪ ಶಿಲ್ಪ ಅವಳ ಮನೆ ಅವಳ ಜವಾಬ್ದಾರಿ ಅಂದ್ಕೊಂಡು ಅವಳು ಊರಿಗೆ ಬರೋದು ತುಂಬ ಅಪರೂಪ ಆಗೋಗಿದೆ. ಮಕ್ಕಳನ್ನೆಲ್ಲ ಕಾಲೇಜ್ಗೆಲ್ಲ ಕಳಿಸ್ಬೇಕಲ್ವ, ಸೊ ಅವಳಿಗೂ ಕೆಲಸ ಇರುತ್ತೆ. ಆಮೇಲೆ ಬಾವಂಗೆ ಇಲ್ಲಿ ಬಂದುಬಿಟ್ರೆ ಊಟ ಸರಿಗಿರಲ್ಲ ಅಂದ್ಕೊಂಡು ಅವಳು ಬರೋದೇ ಇಲ್ಲ. ಬಂದಾಗ ಹೀಗೆ ಕುತ್ಕೊಂಡು ಮಾತಾಡ್ಕೊತೀವಿ. ಮುಖ ಪರ್ಚ್ಬೇಡ, ಮುಖ ಪರ್ಚಿ ಬಿಡ್ತಾಳೆ ಇವರಿಬ್ಬರು ಅಣ್ಣನ ಮಕ್ಕಳು. ಅವಳಿಗೆ ಹಲ್ಲಿ ಇವಾಗ ಮುರಿದೋಗಿದೆ, ಅದಕ್ಕೆ ಕೋಟೆ ಬಾಕ್ಲು ಥರ ಕಾಣಿಸ್ತಿದೆ. ಪಾಪ ದೊಡ್ಡಮ್ಮನ ಮನೆಯಲ್ಲಿ ಎಲ್ಲರಿಗೂ ಅಡುಗೆ ಮಾಡಿಸಿದ್ರು, ನಮ್ಮ ಮನೆಯವ್ರಿಗೆಲ್ಲ, ನನ್ನ ಗಂಡಂಗೆ ಮತ್ತು ನಮ್ಮ ಮಕ್ಕಳಿಗೆಲ್ಲ. ಆದರೆ ಗುರುಗಳು ಬರಲಿಲ್ಲ. ಕೈಮಾ ತರ್ತೀನಿ, ಕೈಮಾ ಸಾಂಬಾರು ಮಾಡು ಅಂತ ಹೇಳಿದ್ರು. ನನಗೆ ಟ್ಯೂಷನ್ ಇತ್ತಲ್ವ, ಸೊ ನಾನು ಟ್ಯೂಷನ್ ಮಾಡಿ ಒಳಗಡೆ ಬರುವಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ನಾನು ಕೈಮಾಗೆ ಏನೇನು ಹಾಕ್ತೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಅರಿಶಿನ ಈರುಳ್ಳಿಗೆ ಆಡಿಸ್ಕೊಂಡಿದ್ದೀನಿ. ಇದು ಕೈಮಾ ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಮತ್ತು ಎರಡು ಮೊಟ್ಟೆ ಹಾಕ್ತೀನಿ. ಕೈಮಾ ಕತ್ತರಿಸಿದ್ರಲ್ವ, ಸೊ ಅದ್ರದ್ದು ಮಾಂಸ ಮೂಳೆ ಎಲ್ಲ ಇರುತ್ತಲ್ವ, ಅದು ಸಪ್ರೇಟಾಗಿ ತಂದಿದ್ದಾರೆ. ಇದು ಖಾರದ ಪುಡಿ, ಟೊಮೊಟೊ, ಕಾಯಿಯನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಕೈಮಾ ಸಾಂಬಾರು ಮಾಡಿ ತುಂಬಾ ದಿನ ಆಗಿತ್ತು. ನನಗಂತೂ ಕೈಮಾ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನ್ ವೆಜ್ ಅಂದರೆ ಇಷ್ಟ ಆಗುತ್ತೆ, ಅದ್ರಲ್ಲಿ ಕೈಮಾ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಇದು ಕೈಮಾ ಉಂಡೆಗೆ ಅಂದ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ. ಇದು ಕೈಮಾ ಸಾಂಬಾರು ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಸಾಂಬಾರು ಬೇರೆ ಮಾಡಬೇಕು, ಜೊತೆಗೆ ಕೈಮಾಗೂ ಕೂಡ ರುಬ್ಕೋಬೇಕು. ಇವಾಗ ಕಡಲೆಯನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ. ಮೊದಲೆಲ್ಲ ಕಲ್ಲಲ್ಲಿ, ಅದೇ ಒಳ್ಕಲ್ಲಲ್ಲಿ ರುಬ್ಕೋತಿದ್ವಿ ಅಲ್ವಾ, ಸೊ ಕಡಲೆ ಏನು ಸಪ್ರೇಟಾಗಿ ಪುಡಿ ಮಾಡ್ತಿರ್ಲಿಲ್ಲ,
ಒಟ್ಟಿಗೆ ಎಲ್ಲವನ್ನು ರುಬ್ಕೊತಿದ್ರು. ಇವಾಗ ಮಿಕ್ಸಿಲಿ ರುಬ್ಕೊಳ್ಳೋದ್ರಿಂದ ಫುಲ್ ತೆಳು ಆಗಿಬಿಡುತ್ತೆ, ಕೈಮಾ ಎಲ್ಲ ಉಂಡೆ ಕಟ್ಟೋದಕ್ಕಾಗಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ಕಡಲೆಯನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಅರಿಶಿಣ ಈರುಳ್ಳಿ ಹಾಕ್ತೀನಿ ಅಂತು ಅಮ್ಮ, ಅದಕ್ಕೆ ಹಾಕಿ ಅಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಅದು ಹಾಕಿದ್ಮೇಲೆ ನಾನು ಮಾಂಸ ಹಾಕಿ ಅಂದರೆ ಎರಡೆರಡೇ ಹಾಕ್ತಾಯಿದ್ದಾರೆ. ನಾನು ಹಾಗಿದ್ರೆ ಮೊದಲೇ ಸೋರಿಸ್ಕೊಂಡು ಆಮೇಲೆ ಎಲ್ಲವನ್ನು ಒಟ್ಟಿಗೆ ಹಾಕ್ತಿದ್ದೆ. ಅದು ಪಾಪ ನಾನು ಟ್ಯೂಷನ್ ಮಾಡುವಷ್ಟರಲ್ಲಿ ಅಮ್ಮನೇ ಬಂದು ಎಲ್ಲ ಮಸಾಲೆ ರೆಡಿ ಮಾಡಿದ್ದು. ಆದರೆ ಪಾಪ ಅವರಿಲ್ಲಿ ಊಟನೇ ಮಾಡಲಿಲ್ಲ, ಯಾಕಂದರೆ ದೊಡ್ಡಮ್ಮನ ಮನೇಲಿ ಪಾಪ ಮಧ್ಯಾಹ್ನದಿಂದ ಕಾಯ್ಕೊಂಡಿದ್ರಲ್ವ. ಸೊ ಅಲ್ಲಿಗೆ ಊಟಕ್ಕೆ ಹೋದರು. ನಾನು ಅಡುಗೆ ಎಲ್ಲ ಮಾಡುವಷ್ಟರಲ್ಲಿ, ಸಾಂಬಾರೆಲ್ಲ ಬೇಯುವಷ್ಟರಲ್ಲಿ 9:30 10 ಗಂಟೆ ಹತ್ತತ್ರ ಆಗೋಯಿತು. ನಮ್ಮ ಅತ್ತೆ ಮಾವ ಕೂಡ ಮಲ್ಕೊಂಡ್ಬಿಟ್ಟಿದ್ರು. ನಾನು ಅವ್ರಿಗೆ ಕೊಡಲಿಲ್ಲ, ರಾತ್ರಿ ಟೈಮಿಗೆ ಕೊಡಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಸಾಂಬಾರು ಬಿಸಿ ಮಾಡಿ, ಬೆಳಿಗ್ಗೆ ಹೇಳಿದ್ದೆ ನಾನು ಸಾಂಬಾರು ಕೊಡ್ತೀನಂತ, ಬೆಳಿಗ್ಗೆ ಹೋಗಿ ಕೊಟ್ಬಿಟ್ಟು ಬಂದೆ. ಇದು ನಾನು ಕೈಮಾ ಉಂಡೆಗಳಿಗೆ ರುಬ್ಕೊಂಡಿರೋ ಮಸಾಲೆ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕಾಗುತ್ತೆ. ರುಬ್ಕೊಂಡಿರೋ ಮಸಾಲೆಯನ್ನು ಸ್ವಲ್ಪ ಹಾಕ್ಕೊಂಡು ಕೈಮಾ ಕಟ್ ಮಾಡಿರೋ ಮಾಂಸವನ್ನು ನಾನು ಮತ್ತೆ ರುಬ್ಕೋತಾ ಇದ್ದೀನಿ. ಸ್ವಲ್ಪ 1-2 ರೌಂಡ್ ಅಷ್ಟೇ ರುಬ್ಕೋಬೇಕು, ಇಲ್ಲಾಂದರೆ ಫುಲ್ಲು ಸ್ಮ್ಯಾಶ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಕೈಮಾದಲ್ಲಿ ಮಧ್ಯ ಸ್ವಲ್ಪ ಮಾಂಸ ಸಿಕ್ತಿದ್ರೇ ತಿನ್ನೋದಕ್ಕೆ ಚೆಂದ. ಅದಕ್ಕೆ ಜಾಸ್ತಿ ರುಬ್ಕೊಳ್ಳೋದು ಬೇಡ, ಸುಮ್ಮನೆ 1-2 ರೌಂಡು ರುಬ್ಕೋಬೇಕಷ್ಟೇ, ಎಲ್ಲ ಮಿಕ್ಸ್ ಆಗಲಿ ಅಂತ ಅಷ್ಟೇ. ಹಾಗೂ ನಾನು 2ನೇ ಸಲ ರುಬ್ಕೊಳ್ಳುವಾಗ ಅಮ್ಮನ ಹತ್ರ ಮಾತಾಡ್ತಾ ನಿಂತ್ಕೊಂಡೆ, ಒಂಚೂರು ಜಾಸ್ತಿನೇ ರುಬ್ಬೋಯ್ತು. ಇವಾಗ ನಾನು ಕಡಲೆ ಪೌಡರನ್ನು ಹಾಕ್ತಾಯಿದ್ದೀನಿ. 2 ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 1 kg ತಂದಿದ್ದಾರೆ, ಅದರಿಂದ 2 ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ನೀವು ಅರ್ಧ kgಗೆ 1 ಮೊಟ್ಟೆ ಹಾಕ್ಕೊಂಡ್ರು ಸಾಕಾಗುತ್ತೆ. ನಮ್ಮ ಮನೆಯಲ್ಲಿ ಶಾರುಗೆ ಕೈಮಾ ಅಂದರೆ ಇಷ್ಟ ಇಲ್ಲ, ಐಶುಗೆ ಮತ್ತು ನನಗೆ ಕೈಮಾ ಅಂದರೆ ತುಂಬ ಇಷ್ಟ. ಕೈಮಾ ಮಾಡುವಾಗ ಮಾಂಸ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಜಾಸ್ತಿ ಚರ್ಬಿ ಮಾಂಸ ಆಗಿಬಿಟ್ರೆ, ಚರ್ಬಿ ಎಲ್ಲ ಸಾಂಬಾರ್ಗೆ ಹಾಕಿದ ತಕ್ಷಣ ಉಂಡೆಗಳು ಒಡೆದೋಗ್ಬಿಡುತ್ತೆ. ಸೊ ಇದು ತುಂಬ ಗಟ್ಟಿ ಇತ್ತು, ಅದಕ್ಕೆ ನಾನು ಕುಕ್ಕರ್ನಲ್ಲಿ 2-3 ವಿಷಲ್ ಕೂಗಿಸ್ಕೊಂಡೆ. ಇವಾಗ ರುಬ್ಬಿರೋ ಖಾರವನ್ನು ಹಾಕ್ತಾಯಿದ್ದೀನಿ. ಅರಿಶಿಣ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ದೊಡ್ಡ ಬೋಸಿಗೆ ಹಾಕ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ಸಾಂಬಾರು ಹಿಡಿಸ್ತಿರ್ಲಿಲ್ಲ, ಅದಕ್ಕೆ ನಾನು ದೊಡ್ಡ ಬೋಸಿಗೆ ಹಾಕ್ಕೊಂಡಿದ್ದೀನಿ. ಕೈಮಾ ಉಂಡೆ ಎಲ್ಲ ಹಾಕಬೇಕಲ್ವ, ಸೊ ಸಾಂಬಾರು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾನು ಸಪ್ರೇಟ್ ಒಂದು ಬಾಯಿ ಅಗಲ ಇರುವಂಥ ಬೋಸಿಗೆ ಹಾಕ್ಕೋಬೇಕು. ಮೊಟ್ಟೆ ಸಾಂಬಾರು ಮಾಡುವಾಗಲೂ ಅಷ್ಟೇ, ಕೈಮಾ ಸಾಂಬಾರು ಮಾಡುವಾಗಲೂ ಅಷ್ಟೇ. ಬೋಸಿದು ಅಥವಾ ತಪ್ಪಲೆದು ಬಾಯಿ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ. ಇವಾಗ ಅಮ್ಮ ಉಂಡೆಯನ್ನು ಮಾಡ್ತಾಯಿದ್ದಾರೆ, ಕೈಮಾ ಉಂಡೆಯನ್ನು. ನಿಜವಾಗ್ಲೂ ಅಮ್ಮ ಇಲ್ಲದೆ ಹೋಗಿದ್ರೆ ನಾನು ಅಡುಗೆ ಮಾಡೋದು ಅಂದರೆ ಸಾಂಬಾರು ಮಾಡೋದೇ 11 ಗಂಟೆ ಮೇಲಾಗ್ಬಿಡ್ತಿತ್ತು. ಹಂಗೂ ನಮ್ಮ ಯಜಮಾನರು ಬಂದು ಕುಣಿತಿದ್ರು, ಇನ್ನೂ ಸಾಂಬಾರು ಮಾಡಿಲ್ಲ ನೀನು ಅಂತ. ನಾನು ಟ್ಯೂಷನ್ ಮಾಡಲೇಬೇಕು, ಟ್ಯೂಷನ್ ಮಕ್ಕಳನ್ನ ಬೇಗ ಬಿಟ್ಬಿಟ್ಟು ಮಾಡೋದಕ್ಕೂ ಆಗಲ್ಲ, ಅದು ನನ್ನ ಜವಾಬ್ದಾರಿ, ಅದು ಮುಗಿಸೇ ನಾನು ಬೇರೆ ಕೆಲಸ ಮಾಡಬೇಕು. ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರಿಶಿಣ ಈರುಳ್ಳಿ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಜಾಸ್ತಿ ಸಾಂಬಾರು ಮಾಡ್ತಿರೋದ್ರಿಂದ ನಾನು ಕೈಯಲ್ಲೇ ಉಪ್ಪನ್ನು ಹಾಕ್ತೆ. ಮಕ್ಕಳಿಗೆ ಉಂಡೆಗಳನ್ನ ಎಣ್ಣೆನಲ್ಲಿ ಫ್ರೈ ಮಾಡಿಕೊಟ್ರೆ ಇಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡು ಮಕ್ಕಳಿಗೆ ಮಾಡಿಕೊಡ್ತಾಯಿದ್ದೀನಿ. ನಾನು ಎಲ್ಲ ಉಂಡೆನೂ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕಿಲ್ಲ, ಕೆಲವೊಮ್ಮೆ ಫ್ರೈ ಮಾಡೇ ಹಾಕಬೇಕಾಗತ್ತೆ, ಇಲ್ಲ ಉಂಡೆ ಎಲ್ಲ ಒಡೆದೋಗ್ಬಿಡುತ್ತೆ. ಇವತ್ತು ಮಾಂಸ ಸ್ವಲ್ಪ ಗಟ್ಟಿ ಇತ್ತು, ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ ಉಂಡೆ ಒಡೆದೋಗಲ್ಲ ಅಂತ. ಸೊ ಅದರಿಂದ ನಾನು ಎಣ್ಣೆನಲ್ಲಿ ಫ್ರೈ ಮಾಡಿ ಉಂಡೆಗಳನ್ನ ಹಾಕಿಲ್ಲ, ಹಾಗೆ ಹಾಕಿದ್ದೀನಿ. ಒಂದು ಉಂಡೆ ಕೂಡ ಒಡೆದು ಹೋಗಲಿಲ್ಲ. ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು. ಸಾಂಬಾರಿಗೆ ನೀವು ನೀರನ್ನು ಹಾಕುವಾಗ ಸ್ವಲ್ಪ ತೆಳುವಾಗಿ ಅಂದರೆ ಪೂರ್ತಿ ತೆಳುವಾಗಲ್ಲ, ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕಾಗುತ್ತೆ. ಪೂರ್ತಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಉಂಡೆಗಳನ್ನ ಹಾಕಿದಾಗ ಮತ್ತೆ ಅದು ಎಣ್ಕೊಂಡು ಬಿಡುತ್ತೆ, ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ಅದರಿಂದ ಮೀಡಿಯಮಾಗಿ ನೀರು ಹಾಕ್ಕೊಳ್ಳಿ. ಜಾಸ್ತಿ ಗಟ್ಟಿಗೆ ಮಾಡಿಕೊಂಡು ಖಾರ ಆಗಿಬಿಡುತ್ತೆ ಕೈಮಾ ಸಾಂಬಾರು. ಆಮೇಲೆ ಸಾಂಬಾರಿಗೆ ಖಾರದ ಪುಡಿಯನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು, ಇಲ್ಲ ಅಂದರೆ ಸ್ಟ್ರಾಂಗ್ ಆಗಿಬಿಟ್ರೆ ಕೈಮಾ ಸಾಂಬಾರು ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಇವಾಗ ಸ್ವಲ್ಪ ಚರ್ಬಿ ಇತ್ತು ಮಾಂಸದಲ್ಲಿ, ಸೊ ಅದನ್ನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಹಾಕಿ ಮುಚ್ಚಿದ್ರೆ ಒಂದು 5 ನಿಮಿಷಕ್ಕೆ ಸಾಂಬಾರೆಲ್ಲ ಆಗಿಬಿಡುತ್ತೆ. ಕೈಮಾ ಸಾಂಬಾರಿಗೆ ಹಸಿ ಅವರೆಕಾಳು ಹಾಕಿದ್ರೆ, ಅಂದರೆ ಹಸಿ ಅವರೆಕಾಳು ಎಡ್ದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿರಲಿಲ್ಲ, ಎಷ್ಟೊಂದು ದಿನ ಇರುತ್ತೆ, ಇವತ್ತೇ ಇಲ್ಲ ಹಸಿ ಅವರೆಕಾಯಿ. ಸುನೀತಾ ಸಿಸ್ಟರ್, ನೀವು ಕೇಳ್ತಿದ್ರಿ ನಿಮ್ಮ ಕಡೆ ಹಸಿ ಅವರೆಕಾಯಿ ಇವಾಗಲೂ ಸಿಗ್ತಿದೆಯಾ ಅಂತ.
ಇವಾಗಲೇ ತುಂಬ ಜಾಸ್ತಿ ಸಿಗ್ತಿದೆ. ಆಮೇಲೆ ಸೊನೆ ಅವರೆಕಾಯಿ ಸಿಗ್ತಿದೆ, ತುಂಬ ಚೆನ್ನಾಗಿದೆ. ಇವತ್ತು ಕೂಡ ನಮ್ಮ ಯಜಮಾನರು ತಂದಿದ್ದಾರೆ. ನೋಡಿ, ನಾನು ಅಡುಗೆ ಮಾಡುವಷ್ಟರಲ್ಲಿ ಪೂರ್ತಿ ಕತ್ಲೆ ಆಗಿಬಿಟ್ಟಿತ್ತು. ಮಧ್ಯಾಹ್ನ ನಾವು ಬೇಡ ಬೇಡ ಅಂತ ಹೇಳಿದ್ರು ದೊಡ್ಡಮ್ಮ ಅಷ್ಟಷ್ಟು ಮಾಂಸ ಹಾಕಿ ಊಟಕ್ಕೆ ಇಟ್ಬಿಟ್ಟಿದ್ರು. ಸೊ ಅದರಿಂದ ನಾನು ರಾತ್ರಿ ಊಟ ಮಾಡೋದಕ್ಕಾಗಲಿಲ್ಲ. ಇದು ನಮ್ಮ ಯಜಮಾನ್ರಿಗೆ ಊಟ ಹಾಕ್ಕೊಡ್ತಾ ಇದ್ದೀನಿ. ನಾನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅದೊಂದೆರಡು ಕೈಮಾ ತಿಂದು ಮಲ್ಕೊಂಡಿದ್ದಷ್ಟೇ. ಮಧ್ಯಾಹ್ನನೇ ತುಂಬ ಜಾಸ್ತಿ ಆಗಿತ್ತು ಊಟ ನನಗೆ. ಅವ್ರ ಮನೆಯಲ್ಲಂತೂ ಯಾವಾಗಲೂ ಹಾಗೆ, ಯಾರು ಬಂದರೂ ಜಾಸ್ತಿ ಮಾಂಸನೇ ಹಾಕ್ಕೊಡೋದು ತಟ್ಟೆಗೆ. ಸೊ ಅದರಿಂದ ನನಗೆ ಊಟ ಜಾಸ್ತಿ ಆಯಿತು. ಮಧ್ಯಾಹ್ನ ನಮ್ಮ ಯಜಮಾನರು ಎಲ್ಲೋ ಪಟ್ಟಣಕ್ಕೆ ಹೋಗಿದ್ರು, ಅಲ್ಲೆಲ್ಲೋ ಮುದ್ದೆ ಉಪ್ಸಾರು ತಿಂದಿದ್ರಂತೆ. ಸೊ ಮುದ್ದೆ ಏನು ಬೇಡ ಅಂತ ಹೇಳಿದ್ರು, ಅದಕ್ಕೆ ನಾನು ರಾತ್ರಿ ಮುದ್ದೆ ಮಾಡಲಿಲ್ಲ. ಇದು ಬುಧವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಗಿಡದಲ್ಲಿ ಯಾವಾಗಲೂ ಹೂ ಬಿಡ್ತಾನೆ ಇದೆ. ಇವಾಗ ಗುಲಾಬಿ ಗಿಡದಲ್ಲಿ ಇಲ್ಲಿ ನೋಡಿ ಬ್ರಹ್ಮಕಮಲ ಹೂ ಅತ್ತೆ ಮನೆ ಮುಂದೆ ಇದೆ ಅಲ್ವಾ, ಎಷ್ಟೊಂದು ಮುಗ್ಗು ಬಂದಿದೆ ಅಂತ. ಇಷ್ಟಲ್ಲ, ಇನ್ನೂ ಅಷ್ಟೊಂದು ಹೂ ಬಿಟ್ಟಿತ್ತು. ಅಮ್ಮ ಎಲ್ಲ ಕಿತ್ಬಿಟ್ಟಿದ್ದಾರೆ. ಕಿತ್ತಾದಮೇಲೆ ಬಾ ತಾಯಿ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ಕರೆದ್ರು. ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೋದೆ. ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಇವಾಗ ಎಲ್ಲರ ಮನೆಯಲ್ಲೂ ಇದೇ ರೀತಿ ಹೂ ಬಿಡ್ತಿದೆ. ಮೇ ಬಿ ಈಗ ಸೀಸನ್ ಇರಬೇಕೇನೋ ಬ್ರಹ್ಮಕಮಲ ಹೂದು. ಅದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.